ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸಿ, ಈಗಾಗಲೇ ತಮಗೆ ತಿಳಿದಂತೆ SSLC ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಸುಧಾರಣೆಗಾಗಿ ಸರ್ ಸಿ ವಿ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಇವರ ವತಿಯಿಂದ ಉಚಿತ ಆನ್ಲೈನ್ ತರಗತಿಗಳು ಈಗಾಗಲೇ ಯಶಸ್ವಿಯಾಗಿ ಮೂಡಿ ಬರ್ತಾ ಇವೆ. ಅದೇ ರೀತಿಯಾಗಿ ತಾವು ಕೂಡ ಈ ಒಂದು ತರಗತಿಗೆ ಲಾಗಿನ್ ಆಗೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಒಂದು ತರಗತಿಯ ಉಪಯೋಗವನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶ ತಮ್ಮದಾಗಿಸಿಕೊಳ್ಬೇಕಂತೇಳಿ ಈ ಮೂಲಕ ಮತ್ತೊಮ್ಮೆ ತಮಗೆ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಮುಂಬರುವ SSLC ಪರೀಕ್ಷೆಯ ಹಿತದೃಷ್ಟಿಯಿಂದ, ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದ ದೃಷ್ಟಿಯಿಂದ ಈ ಸಿ ವಿ ರಾಮನ್ ಕಾಲೇಜ್ ವತಿಯಿಂದ ಈಗಾಗಲೇ ನಿಮಗೆ ಉಚಿತ ತರಗತಿಗಳು ನಡೀತಾ ಇವೆ. ಈಗಾಗಲೇ ನಾವು ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿದಂತಹ ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ 4 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಘಟಕವಾರು ನಾವು ಪ್ರತಿದಿನ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ, ನಾವು ಕೋಆರ್ಡಿನೇಟ್ ಜಿಯೋಮೆಟ್ರಿ ಬಗ್ಗೆ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಇಂದು ನಾವು ಅತ್ಯಂತ ಪ್ರಮುಖವಾದಂತಹ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ತ್ರಿಕೋನಮಿತಿ ಅಂದರೆ ಬಹಳಷ್ಟು ಟಫ್ ಆಗ್ತಾ ಇದೆ, ಅತ್ಯಂತ ಸುಲಭವಾಗಿರುವಂಥದ್ದು ವಿದ್ಯಾರ್ಥಿಗಳೇ. ಮೊದಲು ನಮ್ಮ ಮನಸ್ಸಿನಲ್ಲಿರುವಂಥ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸೋಣ. ತ್ರಿಕೋನಮಿತಿ ಅತ್ಯಂತ ಸುಲಭವಾದಂಥ ಪಾಠ. ಟ್ರಿಗ್ನೋಮೆಟ್ರಿ ಬಹಳಷ್ಟು ಸುಲಭವಾಗಿ ಇಲ್ಲಿ ನಾವು 6 ಅಂಕಗಳನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ತ್ರಿಕೋನಮಿತಿ ಪ್ರಸ್ತಾವನೆ ಮತ್ತು ಅನ್ವಯದ ಮೂಲಕ 9 ಅಂಕಗಳಿಗೆ ನಾವು ಇಲ್ಲಿ ಟಾಪಿಕನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲಿ ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ನಾವು ತ್ರಿಕೋನಮಿತಿ ಅನ್ನುವಂಥದ್ದನ್ನು ನಾವು ಇವತ್ತು ಪ್ರಸ್ತಾವನೆಯನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳು. ಹಾಗಾದರೆ ಏನು ತ್ರಿಕೋನಮಿತಿ ಅಂದರೆ ಏನು, ಹಾಗಾದರೆ ತ್ರಿಕೋನಮಿತಿಯ ಅಂಶಗಳಾವು ಅನ್ನೋದನ್ನು ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ತ್ರಿಕೋನಮಿತಿ, ಹಾಗಾದರೆ ಏನು ತ್ರಿಕೋನಮಿತಿ ಅಂದರೆ ಏನು? ಮೊದಲು ನಮಗೆ ತ್ರಿಕೋನಮಿತಿಯ ಬಗ್ಗೆ ಈಗಾಗಲೇ ವಿದ್ಯಾರ್ಥಿಗಳೇನೇನು ಕೆಲವೇ ದಿನಗಳಲ್ಲಿ ತಾವು SSLC ಪರೀಕ್ಷೆಯನ್ನು ಬರೆಯುವ ದೃಷ್ಟಿಯಿಂದ ಈಗಾಗಲೇ ಪ್ರಥಮ ಪೂರ್ವ ಸಿದ್ಧತಾ ಪರೀಕ್ಷೆಯ ಈಗಾಗಲೇ ಮುಕ್ತಾಯಗೊಂಡಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ಇದೇ ಒಂದು ತರಗತಿಯೊಳಗೆ ನಾವು ಆ ಒಂದು ವಿಶ್ಲೇಷಣೆಯನ್ನು ಮಾಡೋಣ, ಅಥವಾ ಅದನ್ನು ಬರುವಂತಹ ಪ್ರಶ್ನೆಗಳನ್ನು ಯಾವ ರೀತಿ ಆ ಪ್ರಶ್ನೆಗಳಿಗೆ ಉತ್ತರಿಸುವುದು, ಅತ್ಯಂತ ಸುಲಭವಾಗಿ ಉತ್ತರಿಸಿ ಉತ್ತಮವಾದಂಥ ಅಂಕಗಳನ್ನು ಯಾವ ಥರ ತೆಗೆದುಕೊಳ್ಳೋದು, ಅಂಕಗಳನ್ನು ಪಡೆಯುವ ವಿಧಾನ ಹೇಗೆ, ಅತ್ಯಂತ ಸುಲಭವಾಗಿ ಅಂಕಗಳನ್ನು ಪಡೆಯುವಂಥದ್ದು ಯಾವ ರೀತಿ ಬರೆದ್ರೆ ನಮಗೆ ಈ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ದೊರೀತಾ ಇದೆ. ನಿಮಗೆ ವಿದ್ಯಾರ್ಥಿಗಳೇ ನಾವು ಈ ಒಂದು ತರಗತಿಯಲ್ಲಿ ತಮಗೆ ಯಾವ ರೀತಿ ಪರೀಕ್ಷೆಯನ್ನು ಬರೆದ್ರೆ, ಪರೀಕ್ಷಾ ಹಿತದೃಷ್ಟಿಯಿಂದ ಯಾವ ರೀತಿ ನೀವು ಪರೀಕ್ಷಾ ಕ್ರಮದಲ್ಲಿ ಉತ್ತರವನ್ನು ಬರೀಬೇಕು, ಬರೆದಾಗ ಯಾವ ರೀತಿ ನಿಮಗೆ ಅದು ಉತ್ತಮವಾದ ಅಂಕಗಳ ಸಿಗುವಂಥದ್ದು ಅನ್ನೋದನ್ನು ಕೂಡ ಈ ಒಂದು ಮುಂದಿನ ತರಗತಿಯಲ್ಲಿ ನಾವು ಸವಿಸ್ತಾರವಾಗಿ ಪ್ರತಿಯೊಂದನ್ನು ನಾವು ನಿಮಗೆ ಮನಮುಟ್ಟುವಂತೆ ತಿಳಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಈಗ ನಾವು ಇದರಲ್ಲಿ ಮುಖ್ಯವಾಗಿ ತ್ರಿಕೋನಮಿತಿ ಪ್ರಸ್ತಾವನೆ ಅಂತೇಳಿ ನಾವಿಲ್ಲಿ ಟಾಪಿಕನ್ನು ತೆಗೆದುಕೊಳ್ಳೋಣ. ಹಾಗಾದರೆ ತ್ರಿಕೋನಮಿತಿ, ಹಾಗಾದರೆ ಏನು ತ್ರಿಕೋನಮಿತಿ ಅಂದರೆ ಅತ್ಯಂತ ಸುಲಭವಾಗಿರುವಂಥದ್ದು. ತ್ರಿಕೋನಮಿತಿ ಅಂತಂದರೆ ಸಪೋಸ್ ತ್ರಿಕೋನ ಅಂದರೆ 3 ಕೋನಗಳ ಅಳತೆ. ತ್ರಿಕೋನಮಿತಿ ಅಂದರೆ 3 ಆಯಾಮಗಳನ್ನು ತೆಗೆದುಕೊಂಡು ತ್ರಿಕೋನಮಿತಿ, 3 ಕೋನಗಳನ್ನು ಅದರ ಅಳತೆಯನ್ನು ಕಂಡುಹಿಡಿಯುವಂಥದ್ದು ತ್ರಿಕೋನಮಿತಿ. ಹಾಗಾದರೆ ತ್ರಿಕೋನಮಿತಿಯಲ್ಲಿ ಬರುವಂತಹ ಕೋನಗಳು ಯಾವ ರೀತಿ ಇರ್ತವೆ, ಆ ಕೋನಗಳನ್ನು ಯಾವ ಕೋನವನ್ನು ಲಘು ಕೋನ ಅಂತ ತೆಗೆದುಕೊಂತೀವಿ, ಯಾವ ಕೋನವನ್ನು ನಾವು ಲಂಬ ಕೋನ ಅಂತ ತೆಗೆದುಕೊಂತೀವಿ, ಅದರ ಭಾವುಗಳ ಸಂಕೇತವನ್ನು ನಾವಿಲ್ಲಿ ಅಧ್ಯಯನ ಮಾಡುವಂಥದ್ದು ತ್ರಿಕೋನಮಿತಿ. ಹಾರ್ಡ್ಲಿ ಟ್ರೈಗೋನೋಮೆಟ್ರಿ, ಟ್ರೈ 3,
ಗೋನೋ ಕೋನಗಳ, ಮೆಟ್ರಿ ಅಳತೆ, 3 ಕೋನಗಳ ಅಳತೆ ತ್ರಿಕೋನಮಿತಿ. ಇನ್ ಇಂಗ್ಲಿಷ್ ಟ್ರಿಗ್ನೋಮೆಟ್ರಿ ಮೀನ್ಸ್ trigonometry. It is called trigonometry. Tri means 3, gono means ಕೋನ, angles, metry means ಅಳತೆ. ತ್ರಿಕೋನ 3 ಕೋನಗಳ ಅಳತೆ, ತ್ರಿಕೋನಮಿತಿ ಈಗಾಗಲೇ ನಾವು ತಿಳಿದುಕೊಂಡಂತೆ. ಹಾಗಾದರೆ ತ್ರಿಕೋನಮಿತಿಯಲ್ಲಿ ಮೊದಲು ನಾವು ಕೆಲವೊಂದಿಷ್ಟು ಮೂಲಭೂತ ಅಂಶಗಳನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ತದಾದ ನಂತರ ನಾವು ನೇರವಾಗಿ ತರಗತಿಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ತ್ರಿಕೋನಮಿತಿ ಅಂತ ತೆಗೆದುಕೊಂಡ ವಿದ್ಯಾರ್ಥಿಗಳೇ, ಮೊದಲು ಅತ್ಯಂತ ಪ್ರಮುಖವಾಗಿ ಈ ಎರಡೂ ಘಟಕಗಳಲ್ಲಿ ಬಹಳಷ್ಟು ಪ್ರಮುಖವಾಗಿ ಬರುವಂಥದ್ದು ಅಂದರೆ ರೆಕ್ಟಾಂಗಲ್ ಟ್ರಯಾಂಗಲ್ ಮೀನ್ಸ್ ಲಂಬಕೋನ ತ್ರಿಭುಜ. ಹಾಗಾದ್ರೆ ಲಂಬಕೋನ ತ್ರಿಭುಜ ಅಂದ್ರೆ ಏನು? ತ್ರಿಭುಜದ ಯಾವುದಾದರೂ ಒಂದು ಕೋನದ ಅಳತೆಯು ಸರಿಯಾಗಿ 90 ಡಿಗ್ರಿ. In a triangle whose one angle is exactly 90 degree, that is called trigonometry. Like that you have to say. ಲಂಬಕೋನ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಕೋನವು ಸರಿಯಾಗಿ 90 ಡಿಗ್ರಿ, ಅಂದರೆ ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಕೋನವು 90 ಡಿಗ್ರಿಯನ್ನು ಹೊಂದಿದ್ದರೆ ನಾವು ಲಂಬಕೋನ ಅಂತ ಕರಿತೀವಿ. ಇಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಕೋನ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಉಳಿದ ಎರಡು ಕೋನಗಳು ಕೋನ್ ಎ ಆಗಿರಲಿ ಅಥವಾ ಕೋನ ಸಿ ಆಗಿರಲಿ ಅದಕ್ಕೆ ನಾವು ಥೀಟಾ ಡಿಗ್ರಿ ಅಂತ ಕರಿತೀವಿ, ಅಥವಾ ಅದಕ್ಕೆ ನಾವು ಲಘು ಕೋನ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಲಘು ಕೋನ ಅಂದ್ರೆ ಏನು? ಅಕ್ಯೂಟ್ ಆಂಗಲ್. ವಾಟ್ ಈಸ್ ಅಕ್ಯೂಟ್ ಆಂಗಲ್? ಲಘು ಕೋನ ಅಂದ್ರೆ ಏನು? ಹಾಗಾದ್ರೆ ಲಘು ಕೋನ ಅಂದ್ರೆ 0ಕ್ಕಿಂತ ಹೆಚ್ಚು ಮತ್ತು 90ಕ್ಕಿಂತ ಕಡಿಮೆ, ಇನ್ ಬಿಟ್ವೀನ್ ಇರುವಂತಹ ಕೋನವನ್ನು ನಾವು, ಇವೆರಡರ ನಡುವೆ ಇರುವಂತಹ ಕೋನವನ್ನು ನಾವೇನಂತೀವಿ? ಲಘು ಕೋನ ಅಂತ ಕರಿತೀವಿ. ಅಂದರೆ ಒಂದು ಕೋನ ಈಗಾಗಲೇ ನೀವು ತಿಳಿದಂತೆ ಒಂದು ತ್ರಿಭುಜದಲ್ಲಿ 3 ಕೋನಗಳ ಅಳತೆ 180 ಡಿಗ್ರಿ ಆಗಿರುತ್ತೆ. ಅದರಲ್ಲಿ ಒಂದು ಕೋನ 90 ಡಿಗ್ರಿ ಆದಮೇಲೆ ಉಳಿದೆರಡು ಕೋನಗಳು ಲಘು ಕೋನಗಳಾಗಿರುತ್ತವೆ. ಹಾಗಾದರೆ ಇಲ್ಲಿ ನಾವು ಆ ಒಂದು ಕೋನಗಳನ್ನು ಆಧರಿಸಿ ನಾವು ಇಲ್ಲಿ ಅಧ್ಯಯನ ಮಾಡುವಂಥದ್ದು ವಿದ್ಯಾರ್ಥಿಗಳೇ, ಇದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಹಾಗಾದರೆ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡಿದಂತೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಪೈಥಾಗೋರಸ್ ಏನು ಹೇಳ್ತಾ ಇದೆ? ಹಾಗಾದರೆ ಲಂಬಕೋನ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ವಿಕರ್ಣವಾಗಿರುತ್ತೆ. ಹಾಗಾದ್ರೆ ವಿಕರ್ಣ ಅಂದ್ರೆ ಯಾವ್ದಾಗಿರುತ್ತೆ? ಲಂಬಕೋನದ ಅಭಿಮುಖ ಬಾಹು ಏನಾಗಿರುತ್ತೆ? ವಿಕರ್ಣವಾಗಿರುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ the square of the hypotenuse is equal to the sum of the square of other two sides. That is called Pythagoras theorem. ಅದರ ಪ್ರಕಾರ ಲಂಬಕೋನ ತ್ರಿಭುಜದ ಅಭಿಮುಖ ಬಾಹು ವಿಕರ್ಣವಾಗಿರುತ್ತೆ ಮತ್ತು ಇನ್ನೊಂದು ಕೋನವನ್ನು ನಾವು ಇಲ್ಲಿ ಸಿ ಅಂತ ತೆಗೆದುಕೊಳ್ಳೋದಾದ್ರೆ, ನಾವು ಆಂಗಲ್ ಸಿ ಇಸ್ ಈಕ್ವಲ್ ಟು ಥೀಟಾ ಅಂತ ತೆಗೆದುಕೊಳ್ಳೋದಾದ್ರೆ ಇದು ಅಭಿಮುಖವಾಗಿರುತ್ತೆ. ವಿಕರ್ಣಕ್ಕೆ ನಾವು ಹೈಪೋಟನಸ್, ಶಾರ್ಟ್ಲಿ ಇಟ್ ಇಸ್ ರೈಟ್ ಇನ್ ದ ಫಾರ್ಮ್ ಆಫ್ H, hypotenuse. Then ಅಭಿಮುಖ ಬಾಹುವಿಗೆ opposite, it is represent as a O. O is the first letter of opposite. The next one is ಈ ಎರಡು ಹೊಂದಿಕೊಂಡಿರುವಂಥದ್ದಕ್ಕೆ ನಾವು ಪಾರ್ಶ್ವ ಅಂತೀವಿ. ಇದಕ್ಕೆ ನಾವು ಎ ಅಂತ ಕರೆಯೋಣ. ADZ adjacent ಅಥವಾ ಪಾರ್ಶ್ವಬಾಹು ಅಂತೇಳಿ. ಇದನ್ನು ನಾವು ಬಹಳಷ್ಟು ಪ್ರಮುಖವಾಗಿ ತೆಗೆದುಕೊಳ್ಳೋದಾದ್ರೆ, ಇನ್ನು ನಾವು ಅದೇ ರೀತಿ ಮತ್ತೊಂದು ತೆಗೆದುಕೊಳ್ಳೋದಾದ್ರೆ ವಿದ್ಯಾರ್ಥಿಗಳ, ಇಲ್ಲಿ ನಾವು ನೋಡೋಣ. ಅದೇ ತ್ರಿಭುಜವನ್ನ ಎ ಬಿ ಸಿ ಯಲ್ಲಿ ಕೋನ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತೆಗೆದುಕೊಳ್ಳೋದಾದ್ರೆ, ಒಂದು ಬಾರಿ ನಾವು ಕೋನ್ ಸಿ ಅನ್ನ ಟೀಟಾ ಅಂತ ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳು. ಇನ್ನೊಂದರಲ್ಲಿ ನಾವು ಕೋನ್ ಎ ಅನ್ನ ಟೀಟಾ ಅಂತ ತೆಗೆದುಕೊಳ್ಳೋಣ. ನಮಗೊಂದು ಗೊತ್ತಿರಲಿ ವಿದ್ಯಾರ್ಥಿಗಳೇ, ಬಹಳಷ್ಟು ಸುಲಭವಾಗಿರುವಂಥದ್ದು, ನೀವು ನೆನಪಿಟ್ಕೊಳ್ಳುವಂಥದ್ದು ಏನಂತಂದ್ರೆ,
ಲಂಬಕೋನದ ಅಭಿಮುಖ ಕೋನವು ಬಾಹು ವಿಕರ್ಣವಾಗಿರುತ್ತೆ. ಏನು ಲಘು ಕೋನ ಅಂತ ತೆಗೆದುಕೊಳ್ತೀವಿ. ಇಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ ಒಳಗ ಎ ಅನ್ನ ನಾವು ಲಘು ಕೋನ ಅಂತ ತೆಗೆದುಕೊಂಡು ಇನ್ ಟ್ರಯಾಂಗಲ್ ಎ ಬಿ ಸಿ ಒಳಗ ಸಿ ಅನ್ನ ನಾವು ಲಘು ಕೋನ ಅಂತ ತಗೊಂಡಿದ್ದೀವಿ. ಇಲ್ಲಿ ಎ ಅನ್ನ ನಾವು ಲಘು ಕೋನ ಅಂತ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಬಿ ಸಿ ಅಭಿಮುಖವಾಗುತ್ತೆ. ಅಂದ್ರೆ ಲಘು ಕೋನದ ಅಭಿಮುಖವಾಗಿರುತ್ತೆ. ಲಂಬಕೋನದ ಅಭಿಮುಖ ಬಾಹು ವಿಕರ್ಣವಾಗಿರುತ್ತೆ. ಲಘು ಕೋನದ ಅಭಿಮುಖ ಬಾಹು ಅಭಿಮುಖವಾಗಿರುತ್ತೆ. ಉಳಿದಂತಹ ಒಂದು ಬಾಹು ಪಾರ್ಶ್ವಭಾವವಾಗಿರುತ್ತೆ. ನಾವು ಇದಕ್ಕೆ ವಿಕರ್ಣಕ್ಕೆ ಹೈಪೋಟನಸ್, ಇಟ್ ಇಸ್ ಶಾರ್ಟ್ ಇನ್ ದ ಫಾರ್ಮ್ ಆಫ್ ಎಚ್. ಅಭಿಮುಖಕ್ಕೆ ಓ ಅಂತೀವಿ, ಇದಕ್ಕೆ ಎ ಅಂತ ಕರೆಯುತ್ತಾರೆ. ಸಮಟೈಮ್ಸ್ ಇಟ್ ಈಸ್ ಆಲ್ಸೋ ಟೇಕ್ ಬೇಸ್ ಅಂಡ್ ಹೈಟ್. ಅಪೋಸಿಟ್ ಸೈಡ್ ಬೇಸ್ ಅಂತ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳು. ನೀವು ನೇರವಾಗಿ ನಮಗೆ ಪಾರ್ಶ್ವಬಾಹು ಯಾವುದು ಪಾರ್ಶ್ವ ಆಗುತ್ತೆ, ಯಾವುದು ಅಭಿಮುಖ ಆಗುತ್ತೆ, ನೀವು ಪ್ರಮುಖವಾಗಿ ನೆನಪಿಟ್ಕೊಂಡ್ಬಿಟ್ರೆ ಬಹಳಷ್ಟು ಸುಲಭವಾಗಿ ಈ ಎರಡೂ ತರಗತಿ ಒಳಗೆ ಎರಡೂ ಟಾಪಿಕ್ನೊಳಗೆ ನಾವು ಸುಲಭವಾಗಿ ಅಂಕಗಳನ್ನು ತೆಗೆದುಕೊಳ್ಬೋದು, ಯಾವುದೇ ಸಂದೇಹವಿಲ್ಲ. ಹಾಗಾದರೆ ನಾವು ಈ ಘಟಕವಾರು ಈಗಾಗಲೇ ನಿಮಗೆ ತಿಳಿದಂತೆ ವಿದ್ಯಾರ್ಥಿಗಳೇ, ಒಂದು ಲಂಬಕೋನ ತ್ರಿಭುಜದಲ್ಲಿ ನಾವು ಅತ್ಯಂತ ದೊಡ್ಡ ಬಾಹುವನ್ನ ಲಂಬಕೋನಕ್ಕೆ ಅಭಿಮುಖವಾಗಿರುವಂತ ಬಾಹು ಅಂತ ತೆಗೆದುಕೊಂಡ್ವಿ. ಹಾಗಾದ್ರೆ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹು ಅಂದ್ರೆ ಏನು ವಿದ್ಯಾರ್ಥಿಗಳೇ? ಹಾಗಾದ್ರೆ ಲಂಬಕೋನಕ್ಕೆ ಅಭಿಮುಖವಾಗಿರುವಂತದ್ದು ಅಂದ್ರೆ ವಿಕರ್ಣ. ಅದರ ಅಳತೆ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ. ಅಂದ್ರೆ ಪೈಥಾಗೋರಸ್ ಏನು ಹೇಳ್ತಾ ಇದೆ ಅನ್ನೋದನ್ನ ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಎ ಬಿ ಸಿ ಅಂತ ತೆಗೆದುಕೊಳ್ಳೋಣ. ಕೋನ ಬಿ ಅನ್ನ ನೀವು ಒಂದು ಪ್ರಶ್ನೆಯನ್ನ ಸುಲಭವಾದಂಥದ್ದು ಕೇಳ್ಬೋದು ವಿದ್ಯಾರ್ಥಿಗಳು. ಯಾವಾಗ ನಾವು ಬಿ ಅನ್ನ ಮಾತ್ರ ಲಂಬಕೋನ ತೆಗೆದುಕೊಳ್ಬೋದಾ? ಹಾಗೇನಿಲ್ಲ. ನೀವು ಯಾವುದಾದ್ರೂ ಒಂದನ್ನು ನೀವು ಲಂಬಕೋನ ಅಂತ ತೆಗೆದುಕೊಳ್ಬೋದು. ಇನ್ ಟೇಕ್ ಸಮಟೈಮ್ಸ್ ಇಟ್ ಈಸ್ ಟೇಕ್ ಎ ಆರ್ ಸಿ ಒನ್. ಓಕೆ, ಇಲ್ಲಿ ನಾವು ಇದಕ್ಕೆ ವಿಕರ್ಣ ಅಂತೀವಿ. ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತೆಗೆದುಕೊಳ್ಳೋದಾದ್ರೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಸಿ ವಿಕರ್ಣವಾಗುತ್ತೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು ಯಾವ್ಯಾವ ಉಳಿದೆರಡು ಬಾಹುಗಳು, ಒಂದು ಎ ಬಿ ಇನ್ನೊಂದು ಬಿ ಸಿ, ಅವುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಹಾಗಾದ್ರೆ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಇದನ್ನ ನಾವು ಏನಂತೀವಿ ವಿದ್ಯಾರ್ಥಿಗಳು? ಹಾಗಾದ್ರೆ ಪೈಥಾಗೋರಸ್ ಪ್ರಮೇಯ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನ ನಾವು ಇಲ್ಲಿ ತೆಗೆದುಕೊಂಡು ಇಲ್ಲಿ ಬರುವಂತಹ ಕೆಲವು ಅಂಶಗಳನ್ನ ನಾವು ತೆಗೆದುಕೊಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಮುಖವಾಗಿ ನಿಮ್ಗೆ ಈಗಾಗಲೇ ತಿಳಿದಂತೆ ನಾವು ವಿದ್ಯಾರ್ಥಿಗಳು ಇಲ್ಲಿ ಬಿ ಎ ಸಿ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳ. ಅಥವಾ ನಿಮಗೆ ಕನ್ಫ್ಯೂಸ್ ಆತಂದ್ರೆ ಎ ಬಿ ಸಿನ ತೆಗೆದುಕೊಳ್ಳಿ, ಅಥವಾ ಅತ್ಯಂತ ಸುಲಭವಾಗಿ ನೆನಪಿಟ್ಕೊಳ್ಳೋಣ ನೀವು ನೋಡೋಣ ಎ ಬಿ ಸಿನ ತೆಗೆದುಕೊಳ್ಳೋಣ. ಹಾಗಾದ್ರೆ ನೀವು ಬಿ ಎ ಸಿನ ತಗೋಬೋದು ಅಥವಾ ಡಿ ಆಫ್ ಎ ನೀವು ಟು ಯೂಸ್ ದ ಆಲ್ಫಾಬೆಟಿಕ್ ಲೆಟರ್ಸ್. ಎ ಬಿ ಸಿಯಲ್ಲಿ ಲಂಬಕೋನದ ಅಭಿಮುಖ ಇಲ್ಲಿ ಏನು ಮಾಡೋಣ ಅಂತಂದ್ರೆ ಎ ಬಿ ಸಿಯಲ್ಲಿ ಆಂಗಲ್ ಬಿ ಈಕ್ವಲ್ ಟು 90 ಡಿಗ್ರಿ ಅಂತ ತೆಗೆದುಕೊಂಡು ವಿದ್ಯಾರ್ಥಿಗಳೇ. ಇನ್ನು ಆಂಗಲ್ ಎ ಈಸ್ ಈಕ್ವಲ್ ಟು ನಾವು ಏನನ್ನ ಥೀಟಾ ಡಿಗ್ರಿ ಅಂತ ಕರೆಯೋಣ. ಹಾಗಾದ್ರೆ ಇದನ್ನು ನಾವು ಥೀಟಾ ಡಿಗ್ರಿ ಅಥವಾ ಲಘುಕೋನ ಅಂತ ಕನ್ಸಿಡರ್ ಮಾಡೋದಾದ್ರೆ ಇದು ಅಭಿಮುಖ ಆಗುತ್ತೆ ವಿದ್ಯಾರ್ಥಿಗಳೇ, ಇದು ವಿಕರ್ಣ ಆಗುತ್ತೆ, ಇದು ಪಾರ್ಶ್ವ ಆಗುತ್ತೆ. ಅಂದ್ರೆ ಇದಕ್ಕೆ ಇನ್ ಶಾರ್ಟ್ ಫಾರ್ಮ್ ಎಚ್ ಓ ದನ್ ಇಟ್ ಈಸ್ ಎ. ಹಾಗಾದ್ರೆ ಇಲ್ಲಿ ಬರುವಂತ ತ್ರಿಕೋನಮಿತಿಯ ಜಾಗಗಳನ್ನ ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೀವಿ. ಅದನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು? ಒಂದೇದು ಸೈನ್ ಥೀಟಾ. ಇದಕ್ಕೆ ನಾವು ಈಗಾಗಲೇ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳನ್ನ ನೆನ್ಪಿಟ್ಕೊಳ್ಳಕ ಎಸ್ ಓ ಎಚ್. ವಾಟ್ ಈಸ್ ಎಸ್ ಓ ಎಚ್? ಎಸ್ ಓ ಎಚ್ ಮೀನ್ಸ್ ಸೈನ್ ಥೀಟಾ ಈಕ್ವಲ್ ಟು ಅಭಿಮುಖ ಬಾಹು ಅಪಾನ್ ವಿಕರ್ಣ. ಅಭಿಮುಖ ಬಾಹು ಅಪಾನ್ ವಿಕರ್ಣ ಅಂತ ಕರಿತಿದ್ದೀವಿ ವಿದ್ಯಾರ್ಥಿಗಳೇ. ಎಸ್ ಓ ಎಚ್ ನಿಮಗೆ ನೇರವಾಗಿ ನೆನಪಿಟ್ಕೊಳ್ಳಕ್ಕೆ ಸಾಧ್ಯವಾಗಿರುವಂಥದ್ದು ಎಸ್ ಓ ಎಚ್ ಅಂತೇಳಿ. ಹಾಗಾದ್ರೆ ಅಭಿಮುಖ ಬಾಹು ಯಾವ್ದಾಗುತ್ತೆ ವಿದ್ಯಾರ್ಥಿಗಳೇ? ಬಿ ಸಿ ಬೈ ಎ ಸಿ. ದ ನೆಕ್ಸ್ಟ್ ಒನ್ ಕಾಸ್ ಥೀಟಾ.
ಕಾಸ್ಟ್ ಥೀಟಾಕ್ಕೆ ನಾವು ಹೇಳ್ತೀವಿ CAH, or it is take short form CAH. Cos theta is equal to what? ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಹಾಗಾದ್ರೆ ಪಾರ್ಶ್ವಬಾಹು ಯಾವುದಕ್ಕೆ ವಿದ್ಯಾರ್ಥಿಗಳಲ್ಲಿ AB by AC ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರುವಂಥದ್ದು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾಕ್ಕೆ ನಾವು ಸುಲಭವಾಗಿ ನೆನಪಿಟ್ಟುಕೊಳ್ಳೋಣ ವಿದ್ಯಾರ್ಥಿಗಳೇ, TOA. ಇದು CAH TOA. ಹಾಗಾದ್ರೆ TOA ಅಂದ್ರೆ ಏನು ವಿದ್ಯಾರ್ಥಿಗಳೇ? tan theta is equal to opposite side by adjacent side, means ಅಭಿಮುಖ ಬಾಹು upon ಪಾರ್ಶ್ವಬಾಹು. That is called BC by AB. ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೀವಿ. ಹಾಗಾದ್ರೆ ಸುಲಭವಾಗಿ ನೆನ್ಪಿಟ್ಕೊಳ್ಳುವಂಥದ್ದು ಯಾವುದಕ್ಕೆ ಯಾವುದು ಅಭಿಮುಖ ಅಂತ ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ಫಸ್ಟ್ ನೀವು ನೆನ್ಪಿಟ್ಕೊಳ್ಳುವಂಥದ್ದು 3 ನಿಯಮಗಳು, SOH, CAH, TOA. SOH ಮೀನ್ಸ್ ವಾಟ್? ನಿಮಗೆ ಗೊತ್ತಿರಲಿ, H ಅಂದ್ರೆ ಹೈಪೋಟನಸ್ ಅಂದ್ರೆ ವಿಕರ್ಣ, O ಅಂದ್ರೆ ಅಪೋಸಿಟ್ ಸೈಡ್ ಅಭಿಮುಖ ಬಾಹು, ದೆನ್ A ಮೀನ್ಸ್ ವಾಟ್? ಅಡ್ಜಸೆಂಟ್ ಸೈಡ್. ಇಲ್ಲಿ ನಾವು ಪ್ರಥಮವಾಗಿ ಸೈನ್ ಥೀಟಾ ಸುಲಭವಾಗಿ ನೆನ್ಪಿಟ್ಕೊಳ್ಳೋದು. ಸೈನ್ ಥೀಟಾ ಇಸ್ ಈಕ್ವಲ್ ಟು ವಾಟ್? ಅಭಿಮುಖ ಬಾಹು ಅಪಾನ್ ವಿಕರ್ಣ, ಅಪೋಸಿಟ್ ಸೈಡ್ ಬೈ ಹೈಪೋಟನಸ್, BC by AC. The next COH means CAH, cos theta is equal to adjacent side by hypotenuse side. Then tan theta is equal to TOA. T stands for tan theta, O stands for opposite side, A stands for adjacent side. ಅಂದ್ರೆ T ಯು ಟ್ಯಾನ್ ಥೀಟಾವನ್ನು ಸೂಚಿಸಿದರೆ, O ಅಭಿಮುಖ ಬಾಹುವನ್ನು ಸೂಚಿಸುತ್ತೆ, A ಯು ಅದರ ಪಾರ್ಶ್ವಬಾಹುವನ್ನು ಸೂಚಿಸುತ್ತೆ. ಹಾಗಾಗಿ ಇದರ ಅಪೋಸಿಟ್ ನಾವು ಬರಿತಾ ಇದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದರ ಅಪೋಸಿಟ್ ತಗೊಂಡ್ಬಿಟ್ರೆ ಮುಗಿತು ವಿದ್ಯಾರ್ಥಿ. ನಂತರದಲ್ಲಿ ಸೈನ್ ಥೀಟಾದ ಅಭಿಮುಖ ಬಾಹು ಕೋಸೆಕ್. ಸೈನ್ ಥೀಟಾದ ಒಂದು ಕ್ರಮ ಯಾವ್ದಾಗಿರುತ್ತೆ? ಕೋಸೆಕ್ ಥೀಟಾ. ಕೋಸೆಕ್ ಥೀಟಾ ಅಂದ್ರೆ ಏನಾಗುತ್ತೆ ವಿದ್ಯಾರ್ಥಿಗಳೇ? AC by BC. ಅಂದ್ರೆ ವಿಕರ್ಣ ಅಪಾನ್ ಅಭಿಮುಖ ಬಾಹು. ಹಾಗೆ ಸೆಕೆಂಡ್ ಥೀಟಾ, ಕಾಸ್ ಥೀಟಾದ ಅಭಿಮುಖವಾಗಿರುವಂಥದ್ದು ಸೆಕೆಂಡ್ ಥೀಟಾ, AC by AB. ಅಂದ್ರೆ ವಿಕರ್ಣ ಅಪಾನ್ ಪಾರ್ಶ್ವಬಾಹು. ದೆನ್ ಟ್ಯಾನ್ ಅಪೋಸಿಟ್ cot theta, that is equal to AB by BC. ಹಾಗಾದ್ರೆ AB by BC ಅಂದ್ರೆ ಏನು ವಿದ್ಯಾರ್ಥಿಗಳೇ? AB by BC means ಪಾರ್ಶ್ವಬಾಹು ಅಪಾನ್ ಅಭಿಮುಖ ಬಾಹು ಅಂತೇಳಿ ಈ ರೀತಿಯಾಗಿ ನೀವು ಸುಲಭವಾಗಿ ಅಂದ್ರೆ 3 ವಿಧಾನವನ್ನು ನೀವು ನೆನಪಿಟ್ಕೊಳ್ರಿ. SOH, CAH, TOA. ಈ ಒಂದು ಶಾರ್ಟ್ಕಟ್ ಅನ್ನು ನೀವು ನೇರವಾಗಿ ನೆನಪಿಟ್ಕೊಂಡ್ರೆ, ಹಾಗಾದ್ರೆ S ಸ್ಟ್ಯಾಂಡ್ ಫಾರ್ ಸೈನ್ ಥೀಟಾ, O ಸ್ಟ್ಯಾಂಡ್ ಫಾರ್ ಅಪೋಸಿಟ್ ಸೈಡ್, H ಸ್ಟ್ಯಾಂಡ್ ಫಾರ್ hypotenuse side, C stand for cos theta, A stand for adjacent side, H stand for hypotenuse, T stands for tan theta, O means opposite, A means adjacent side. ಈ ಒಂದು ನಿಯಮವನ್ನು ನೀವು ನೆನಪಿಟ್ಕೊಂಡ್ರೆ ಇದರ ವ್ಯುತ್ಕ್ರಮವನ್ನು ಕೂಡ ಈಗಾಗಲೇ ನೀವು ಬರೆದಿದ್ರಿ. ಸೈನ್ ಥೀಟಾದ ವ್ಯುತ್ಕ್ರಮವನ್ನು ತೆಗೆದುಕೊಂತೀರಿ ಕೊಸೆಕ್ ಥೀಟಾ ಅಂತೇಳಿ, ಕಾಸ್ ಥೀಟಾದ್ದು ಸೆಕ್ ಥೀಟಾ ಅಂತ ತೆಗೆದುಕೊಂತೀರಿ, ಟ್ಯಾನ್ ಥೀಟಾದ್ದು ಕಾಟ್ ಥೀಟಾ ಅಂತ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಇನ್ನು ನಾವು ಇದರಲ್ಲಿ ಬಹಳಷ್ಟು ಪ್ರಮುಖವಾಗಿ ನೆನಪಿಟ್ಕೊಳ್ಳುವಂಥದ್ದು ಇದು ಒಂದು ಪ್ರಮುಖ ಭಾಗವಾದರೆ ಇದರಲ್ಲಿ ಬರುವಂತಹ ಕೆಲವು ತ್ರಿಕೋನಮಿತಿಯ ಅನ್ವಯಗಳನ್ನು ಏನು ನಾವು ಸೂತ್ರಗಳನ್ನು ನೆನಪಿಟ್ಕೊಳ್ಳೋದಾದರೆ, ಈಗಾಗಲೇ ವಿದ್ಯಾರ್ಥಿಗಳೇ ನಾವು ಅನೇಕ ತರಗತಿಯಲ್ಲಿ ನಿಮಗೆ ನಾವು ತಿಳಿಸ್ತಾ ಬಂದಿದ್ದೀವಿ.
ಪ್ರತಿಯೊಂದು ಘಟಕದಲ್ಲಿ ಬರುವಂತಹ ಒಂದು ಸೂತ್ರಗಳನ್ನು ನಾವು ಅವುಗಳನ್ನು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು. ಪ್ರತಿಯೊಂದು ಘಟಕದಲ್ಲಿರುವಂಥ ಸೂತ್ರಗಳನ್ನು ನೆನಪಿಟ್ಕೊಂಡ್ರೆ ನಾವು ಅರ್ಧ ಗಣಿತವನ್ನು 10ನೇ ತರಗತಿಯ ಅರ್ಧ ಗಣಿತದ ಭಾಗವನ್ನು ಸುಲಭವಾಗಿ ಕಲಿತಂತೆ. ವಿದ್ಯಾರ್ಥಿಗಳೇ, ನಿಮ್ಮ ಮನಸ್ಥಿತಿಯೊಳಗೆ ನಾನು ಈಗ ಹೇಳ್ತೀನಿ ಅಂತ ನೀವು ತೆಗೆದುಕೊಬಿಟ್ರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ದಯವಿಟ್ಟು ಯಾರು ನಾನು ಗಣಿತದಲ್ಲಿ ಫೇಲ್ ಆಗ್ತೀನಿ, ಬಿಕಾಸ್ ವೆರಿ ನಿಯರೆಸ್ಟ್ ಟು ಎನ್ಯುವಲ್ ಎಕ್ಸಾಮಿನೇಷನ್, ಸೊ ಹ್ಯಾವ್ ನಾಟ್ ಸ್ಟ್ರಗಲ್ ಫಾರ್ ಎನ್ಯುವಲ್ ಎಕ್ಸಾಮಿನೇಷನ್. ದಯವಿಟ್ಟು ಯಾರು ಒಂದು ಬರುವಂತಹ ಒಂದು ಮುಂಬರುವ ದಿನಗಳಲ್ಲಿ ಬರುವಂಥ ಪರೀಕ್ಷೆಗೆ ನಾನು ಗಣಿತದಲ್ಲಿ ಕಡಿಮೆ ಅಂಕವನ್ನು ತೆಗೆದುಕೊಳ್ಬೋದು, ಅಥವಾ ಗಣಿತದಲ್ಲಿ ಕೆಲವು ಬಾರಿ ಕೆಲವು ವಿದ್ಯಾರ್ಥಿಗಳು ಅನ್ಕೊಂತಿರ್ತಾರೆ ನಾನು ಗಣಿತದಲ್ಲಿ ಫೇಲ್ ಆಗ್ತೀನಿ. ಆ ಒಂದು ಮನಸ್ಥಿತಿಯನ್ನು ವಿದ್ಯಾರ್ಥಿಗಳೇ ಮೊದಲು ಹೋಗಲಾಡಿಸಿ, ಗಣಿತವನ್ನು ಪ್ರೀತಿಸಿ, ಇಷ್ಟಪಡಿ, ಗಣಿತಕ್ಕೆ ಭಯಬೇಡ, ಗಣಿತಕ್ಕೆ ಆತ್ಮೀಯತೆಯನ್ನು ತೋರಿಸಿ, ಪ್ರೀತಿಯನ್ನು ತೋರಿಸಿ, ಗಣಿತ ನಿಮ್ಮದಾಗುತ್ತೆ ಅನ್ನುವಂಥ ಒಂದು ಸಲಹೆಯ ಮೂಲಕ ನಾವು ಇಲ್ಲಿ ಮುಂದಿನದನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಇನ್ನು ವ್ಯುತ್ಕ್ರಮಗಳು. ಹಾಗಾದರೆ ವ್ಯುತ್ಕ್ರಮಗಳು ಅಂದರೆ ಏನು, ಇದನ್ನು ನೆನಪಿಸುವಂಥದ್ದು ಹೇಗೆ? ಹಾಗಾದರೆ ಸೈನ್ ಟೀಟಾದ ವ್ಯುತ್ಕ್ರಮ ಸೈನ್ ಟೀಟಾ, ಅದನ್ನು ನಾವೇನು ಬರ್ತೀವಿ ಕೊಸೆಕ್ ಟೀಟಾದ ವ್ಯುತ್ಕ್ರಮ 1/sin ಟೀಟಾ. ಅದೇ ರೀತಿಯಾಗಿ ಕಾಸ್ ಟೀಟಾ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು, 1/sec ಟೀಟಾ, ಅಥವಾ sec ಟೀಟಾ ಇಸ್ ಈಕ್ವಲ್ ಟು ವಾಟ್, 1/cos ಟೀಟಾ. ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನಾವು ಯಾವ ರೀತಿ ಸೈನ್ ಟೀಟಾ ಬಂದಾಗ ಯಾವ ರೀತಿ ನಾವು ಕಾಸ್ ಟೀಟಾನ ಕೊಸೆಕ್ ಟೀಟಾನ ಯಾಕೆ ತೆಗೆದುಕೊಳ್ಬೋದು ಅನ್ನೋದನ್ನು ನಾವು ಆ ಒಂದು ಲೆಕ್ಕವನ್ನು ಹೆಚ್ಚು ಬಾರಿ ನಾವು ಬಿಡಿಸುತ್ತಾ ಬಂದಾಗ ಅವುಗಳು ನಿಯಮಗಳನ್ನು ನಾವು ಸುಲಭವಾಗಿ ಅಧ್ಯಯನ ಮಾಡ್ಬೋದು ವಿದ್ಯಾರ್ಥಿಗಳ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ಲೈಕ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಪ್ರಾಕ್ಟೀಸ್ ಕಂಟಿನ್ಯೂ, ಪ್ರಾಕ್ಟೀಸ್ ಮಾಡಿ, ದೆನ್ ಓನ್ಲಿ ವಿಲ್ ಗೆಟ್ ಗುಡ್ ರಿಸಲ್ಟ್ ಅನ್ನುವಂಥ ಒಂದು ನಿಯಮ. ಹಾಗೆ ಈ ಒಂದು ಪಾಠದಲ್ಲಿ ಇನ್ನು ಟ್ಯಾನ್ ಟೀಟಾ ಅಂತ ತೆಗೆದುಕೊಳ್ಳೋದಾದರೆ ಟ್ಯಾನ್ ಟೀಟಾದ ವ್ಯುತ್ಕ್ರಮವು 1/cot ಟೀಟಾ ಆಗಿರುತ್ತೆ. ಹಾಗಾಗಿ ಕಾಟ್ ಟೀಟಾದ ವ್ಯುತ್ಕ್ರಮವು 1/tan ಟೀಟಾ ಆಗಿರುತ್ತೆ. ದ ನೆಕ್ಸ್ಟ್ ಒನ್ ಸೈನ್ ಟೀಟಾ, tan theta is equal to sin theta by cos theta. Then one more, cos theta is equal to cos theta by sin theta. Cos theta by sin theta ಅನ್ನುವಂಥದ್ದು, ಇದನ್ನು ನಾವು ನೆನಪಿಟ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ನಿಮಗೆ ಕೆಲವೊಂದಿಷ್ಟು ಸೂತ್ರಗಳು ಕೂಡ ಬರ್ತಾ ಇವೆ. sin square theta plus cos square theta is equal to 1. ಈಗ ನೋಡಿ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ನೋಡ್ಕೊಳ್ರಿ. sin theta is equal to 1/cosec theta ಅಂದರೆ sin thetaದ ವ್ಯುತ್ಕ್ರಮವು cosec theta ಆಗಿರ್ತದೆ. ದೆನ್ cosec thetaದ ವ್ಯುತ್ಕ್ರಮವು sin theta ವೈಸ್ ವರ್ಷ ಆಗಿರುತ್ತೆ. ಇಲ್ಲಿ cos theta is equal to 1/secant theta. Then secant theta is equal to 1/cos theta. Tan theta is equal to 1/cot theta. Then cot theta is equal to 1/tan theta ಆಗಿರುತ್ತೆ ವಿದ್ಯಾರ್ಥಿಗಳೇ. ತದಾದ ನಂತರ ಬಹಳಷ್ಟು ಪ್ರಮುಖವಾಗಿರುವಂಥದ್ದು tan theta is equal to sin theta by cos theta. Then cot theta is equal to cos theta by sin theta ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದನ್ನ ಮೂಲಭೂತವಾಗಿ ತಿಳ್ಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಬರುವಂತಹ ಕೆಲವು ಸಮೀಕರಣಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಸಮೀಕರಣವನ್ನು ಕೂಡ ನಾನು ಈಗಾಗಲೇ ಹೇಳಿದಂತೆ sin square theta plus cos square theta is equal to 1 ವಿದ್ಯಾರ್ಥಿಗಳೇ. ಫಸ್ಟ್ ಒನ್ sin square theta plus cos square theta is equal to 1. sin square theta plus cos square theta is equal to 1. ಇದನ್ನು ನಾವು ಸುಲಭವಾಗಿ ಬರಿತಾ ಇದ್ದೀವಿ ವಿದ್ಯಾರ್ಥಿಗಳೇ. sin square theta ನ ಇಲ್ಲೇ ಇಟ್ಟುಕೊಂಡ್ರೆ 1 minus cos square theta, ಅಥವಾ cos square theta ಅನ್ನು ನಾವು ಎಡಬದಿಯಲ್ಲಿ ತೆಗೆದುಕೊಂಡು 1 minus sin square theta ಅಂತಲೂ ಕೂಡ ಬರೆಯುವಂಥದ್ದು. ನೀವು ಇದನ್ನು ಒಂದು ನೆನಪಿಟ್ಕೊಂಡ್ರೆ ಸುಲಭವಾಗಿ ಬರೆಯುವಂಥದ್ದು. ಅದೇ ರೀತಿಯಾಗಿ ಮುಂದಿದ್ದು secant square theta is equal to 1 plus tan square theta ಅಂತ ಬರಿತೀವಿ ವಿದ್ಯಾರ್ಥಿಗಳು. ಇದನ್ನು ನಾವು ಯಾವ ರೀತಿ ಬರೀಬೋದು, secant square theta minus tan square theta is equal to 1 ಅಂತಲೂ ಬರೀಬೋದು, ಅಥವಾ secant square theta minus 1 is equal to
ಟ್ಯಾನ್ ಸ್ಕ್ವೇರ್ ಥೀಟಾ ಅಂತಲೂ ಬರೆಯುವಂಥದ್ದು ವಿದ್ಯಾರ್ಥಿಗಳು. ಇದನ್ನು ನಾವು ತೆಗೆದುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಮುಂದೊಂದು ಕೋಸೆಕ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಕಾಟ್ ಸ್ಕ್ವೇರ್ ಥೀಟಾ ಅದನ್ನು ನಾವು ಮತ್ತೆ ನಾವು ಇನ್ನೊಂದು ವಿಧಾನದಲ್ಲಿ ಏನು ಮಾಡಬಹುದು ವಿದ್ಯಾರ್ಥಿಗಳೇ, ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಹೇಳಿ ನಾವು ಸುಲಭವಾಗಿ ನೆನ್ಪಿಟ್ಕೊಂತೀವಿ. ಇವು ಮೂರನ್ನು ನಾವು ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳು ಇನ್ನು ನಾವು ಬರುವಂತಹ ಸೆಕ್ಷನ್ಗಳನ್ನು ಸುಲಭವಾಗಿ ಬಿಡಿಸುವಂಥದ್ದು. ಇನ್ನು ನಂತರದಲ್ಲಿ ವಿದ್ಯಾರ್ಥಿಗಳೇ ಬರುವಂತಹ ಒಂದು ಚಾರ್ಟ್ ಅನ್ನು ಕೂಡ ನೀವು ಅದರ ಕೋನಗಳ ಅಳತೆ tan 30, tan 60, 0 ಡಿಗ್ರಿ, 45 ಡಿಗ್ರಿ, 30, 60 ಮತ್ತು 90 ಡಿಗ್ರಿಯಲ್ಲಿ ಬರುವಂತಹ ಬೆಲೆಗಳನ್ನು ಕೂಡ ನಾವು ಸುಲಭವಾಗಿ ಯಾವ ರೀತಿ ನೆನಪಿಟ್ಕೊಳ್ಳೋದನ್ನು ನಾವು ಹೇಳ್ತೀನಿ. ತದನಂತರ ಈಗ ನಾವು ಮಾದರಿಯ ಪ್ರಶ್ನೆ ಪತ್ರಿಕೆಗೆ ಒಂದಕ್ಕೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ. ತದನಂತರ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊಂತ ಪ್ರತಿಯೊಂದನ್ನು ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಮೊದಲನೇದು ನಮಗಿಲ್ಲಿ ಬರುವಂಥದ್ದು ಮಾದರಿಯ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕಾಟೆ ಈಸ್ ಈಕ್ವಲ್ ಟು 3 tan A ಅಂತ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಕಾಟೆ ಈಸ್ ಈಕ್ವಲ್ ಟು 3 tan A. ಹಾಗಾದರೆ ಇಲ್ಲಿ ನಮಗೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ಕೇವಲ ತ್ರಿಕೋನಮಿತಿ ಪ್ರಸ್ತಾವನೆಯನ್ನು ಮಾತ್ರ ತೆಗೆದುಕೊಂಡಾಗ ನಾವಿಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಅನ್ವಯಕ್ಕೆ ತೆಗೆದುಕೊಂಡಾಗ ನಮಗೆ ಅಲ್ಲಿ 3 ಅಂಕದ ಪ್ರಶ್ನೆ ಬರುವಂಥದ್ದು. ಒಟ್ಟು 2 ಘಟಕದಿಂದ ಬರುವಂತಹ ಒಟ್ಟು ಪ್ರಶ್ನೆಗಳು 9 ಅಂಕ ಆಗಿರುತ್ತೆ ವಿದ್ಯಾರ್ಥಿಗಳೇ. ನಾವು ಮೊದಲೇದು ತ್ರಿಕೋನಮಿತಿ ಪ್ರಸ್ತಾವನೆಯನ್ನು ತೆಗೆದುಕೊಂಡಾಗ ಹಾಗಾದರೆ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನಮಗೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ, ಒಟ್ಟು 6 ಅಂಕಕ್ಕೆ ಈ ಒಂದು ಘಟಕವನ್ನು ನಾವು ಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಮಾದರಿಯ ರೀತಿಯಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯು ಬಿಡುಗಡೆ ಆಗೋದ್ರಿಂದ ಇಲ್ಲಿ 6 ಅಂಕಕ್ಕೆ ನಾವು ಇಲ್ಲಿ ಸುಲಭವಾಗಿ ಯಾವ ರೀತಿ ತೆಗೆದುಕೊಳ್ಳೋದು ಅನ್ನೋದನ್ನ ನೋಡೋಣ ವಿದ್ಯಾರ್ಥಿಗಳೇ. 1 ಅಂಕದ ಒಂದು ಪ್ರಶ್ನೆಯಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾನೆ. ಕಾಟ್ ಎ ಈಸ್ ಈಕ್ವಲ್ ಟು 3 tan A ಅಂತ ಕೊಡ್ತಾ ಇದ್ದಾನೆ ವಿದ್ಯಾರ್ಥಿ. ಕಾಟ್ ಎ ಈಸ್ ಈಕ್ವಲ್ ಟು 3 tan A ಅಂತ ಹೇಳ್ತಾ ಇದ್ದಾನೆ. ಇದನ್ನ ಇಲ್ಲಿ ವಿದ್ಯಾರ್ಥಿಗಳೇ ಕಾಟ್ ಎ ಬೈ tan A ನ ನಾವು ಅಂಶವನ್ನ ಬಲಭಾಗಕ್ಕೆ ಎಡಭಾಗಕ್ಕೆ ತಂದಾಗ ಛೇದವಾಗಿರುತ್ತೆ, ಛೇದ ಅಂಶ ಆಗಿರುತ್ತೆ, ಅಂಶ ಛೇದವಾಗಿರುತ್ತೆ ಈಸ್ ಈಕ್ವಲ್ ಟು 3 ವಿದ್ಯಾರ್ಥಿಗಳೇ. ಹಾಗಾದರೆ ಕಾಟ್ ಎ ಬೈ tan A ಅನ್ನು ನಾವು ಏನು ಬರೀಬೋದು, tan A ಅನ್ನು 1 ಬೈ ಕಾಟ್ ಎ. ಯಾಕಂದ್ರೆ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ವಿದ್ಯಾರ್ಥಿಗಳೇ tan A ದ ವ್ಯುತ್ಕ್ರಮವು 1 ಬೈ ಕಾಟ್ ಆಗಿರುತ್ತೆ ಈಸ್ ಈಕ್ವಲ್ ಟು 3. ನಂತರ ವಿದ್ಯಾರ್ಥಿಗಳೇ ಕಾಟ್ ಎ ಇದನ್ನು ನಾವು ವ್ಯುತ್ಕ್ರಮದಲ್ಲಿ ಬರೆದಾಗ ಏನಾಗುತ್ತೆ, ಕಾಟ್ ಎ ಬೈ 1 ಆರ್ ಕಾಟ್ ಎ ಈಸ್ ಈಕ್ವಲ್ ಟು 3 ವಿದ್ಯಾರ್ಥಿಗಳು. ಕಾಟ್ ಎ ಇಂಟು ಕಾಟ್ ಎ ಕಾಟ್ ಸ್ಕ್ವೇರ್ ಎ ಈಕ್ವಲ್ ಟು 3. ದೆನ್ ಕಾಟ್ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3. ಹಾಗಾದರೆ ಕಾಟ್ ರೂಟ್ 3 ಅದರ ಬೆಲೆ ಏನಾಗಿದೆ ವಿದ್ಯಾರ್ಥಿಗಳು, ಹಾಗಾದರೆ ಕಾಟ್ ಎ ಈಸ್ ಈಕ್ವಲ್ ಟು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ 30 ಡಿಗ್ರಿ. ಹಾಗಾದರೆ ಕಾಟ್ 30 ಈಸ್ ಈಕ್ವಲ್ ಟು ರೂಟ್ 3 ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದು ಒಂದು ಭಾಗದಾದರೆ, ಅಥವಾ ಇನ್ನೊಂದು ರೀತಿಯಲ್ಲಿ ಬಿಡಿಸುವಂಥದ್ದಾದರೆ ವಿದ್ಯಾರ್ಥಿಗಳೇ 3ಅನ್ನ ಈ ಕಡೆ ಬರ್ಕೊಂಡಾಗ ಇಲ್ಲಿ 3ಅನ್ನ 1 ಬೈ 3 ಈಕ್ವಲ್ ಟು tan A ಬೈ ಕಾಟ್ ಎ ಅಂತ ತೆಗೆದುಕೊಳ್ಳೋದು ಅಂತ ವಿದ್ಯಾರ್ಥಿಗಳು. ಇದನ್ನು ಈ ಕಡೆ ಇದನ್ನು ವ್ಯುತ್ಕ್ರಮವಾಗಿ ತೆಗೆದಾಗ 1 ಬೈ 3 ಇಲ್ಲಿರುವಂಥ ಕಾಟ್ ನಾವು ಇಲ್ಲಿ ಅಂಶವನ್ನು ಛೇದವನ್ನಾಗಿ 3ಅನ್ನ ಛೇದವನ್ನು ಅಂಶವನ್ನು ಛೇದವನ್ನಾಗಿ ತೆಗೆದುಕೊಂಡಾಗ ತದನಂತರ 1 ಬೈ 3 ಈಕ್ವಲ್ ಟು ಅಥವಾ 1 ಬೈ 3 ಈಕ್ವಲ್ ಟು ಈ ರೀತಿಯೂ ಕೂಡ ನಾವು ಅದರ ಅಧ್ಯಯನ ಮಾಡುವಂಥದ್ದು. ಇದು ಒಂದು ವಿಧಾನವಾದರೆ ಇದು ಇನ್ನೊಂದು ವಿಧಾನದಲ್ಲಿ ತೆಗೆದುಕೊಳ್ಳುವಂಥದ್ದು. ಹಾಗಾದರೆ tan A ಬೈ 1 by tan A because the reciprocal of cot equal to 1 by
ಟ್ಯಾನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 1/3 ಈಕ್ವಲ್ ಟು ಟ್ಯಾನ್ ಎ ಇಂಟು ಟ್ಯಾನ್ ಎ. ಟ್ಯಾನ್ ಎ ಇಂಟು ಟ್ಯಾನ್ ಎ ಅಂದರೆ ಅದನ್ನು ಭಾಗಾಕಾರ ವಿಧಾನದಿಂದ ಗುಣಾಕಾರ ವಿಧಾನಕ್ಕೆ ನಾವು ಪರಿವರ್ತಿಸಿದಾಗ ಅಂಶವು ಛೇದವು ಅಂಶವಾಗಿ ಬದಲಾಗುತ್ತೆ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಿರುವಂಥದ್ದು ವಿದ್ಯಾರ್ಥಿಗಳೇ. 1/3 ಈಕ್ವಲ್ ಟು ಟ್ಯಾನ್ ಎ ಇಂಟು ಟ್ಯಾನ್ ಎ, ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಅಂದರೆ ದೆನ್ ಟ್ಯಾನ್ ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1/√3 ಆಗುತ್ತೆ. ದೆನ್ ಟ್ಯಾನ್ ಎ ಈಕ್ವಲ್ ಟು square root of 1 means 1 by square root of root 3. Tan 1 by root 3 is equal to what? ವಿದ್ಯಾರ್ಥಿಗಳೇ tan A is equal to 30 ಡಿಗ್ರಿ. ಇದು ನಮಗೆ ಸುಲಭವಾಗಿ ಒಂದು ಅಂಕಕ್ಕೆ ನಾವು ಎರಡು ವಿಧಾನದಲ್ಲಿ ನಾವು ಈಗಾಗಲೇ ಬಳಸಿದ್ದೀವಿ. ಇಲ್ಲಿ ಕಾಟನ್ ಟ್ಯಾನ್ ರೆಸಿಪ್ರೋಕಲ್ ಅನ್ನ ಅಂದ್ರೆ ವ್ಯುತ್ಕ್ರಮವನ್ನು ಬರ್ಕೊಂಡಿದ್ದೀವಿ ವಿದ್ಯಾರ್ಥಿಗಳು. ಇಲ್ಲಿ ಕಾಟ್ನ ವ್ಯುತ್ಕ್ರಮವನ್ನು ನಾವು ಬರ್ಕೊಂಡಿದ್ದೀವಿ. ಅದಾದ್ರೂ ಒಂದು ವಿಧಾನದ ಮೂಲಕ ನಮಗೆ ಎರಡು ಉತ್ತರ ಒಂದೇ ಆಗಿರುತ್ತೆ. ಹಾಗಾಗಿ 30 ಡಿಗ್ರಿ ಬರುತ್ತೆ ವಿದ್ಯಾರ್ಥಿಗಳೇ. ಇದು ಒಂದು ಅಂಕದ ಒಂದು ಪ್ರಶ್ನೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸಾರ್ ಬೆಳೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಪಿ ಕ್ಯೂ ಆರ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಯೂ 90 ಡಿಗ್ರಿ ಆಗಿದೆ. ಪಿ ಕ್ಯೂ ಅನ್ನು 12 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ದ ನೆಕ್ಸ್ಟ್ ಪಿ ಆರ್ ಅನ್ನ 3 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಕ್ಯೂ ಆರ್ ಅನ್ನ 5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳೇ ಇಲ್ಲಿ ನಾವು ಗಮನವಿಟ್ಟು ನೋಡುವಂಥದ್ದಾದರೆ ಮೊದಲು ನಮಗೆ ಟ್ಯಾನ್ ಪಿ ಅನ್ನು ಕೇಳಿದ್ದಾನೆ. ಟ್ಯಾನ್ ಪಿ ಮೀನ್ಸ್ ಕೋನ್ ಪಿ ಈಸ್ ಈಕ್ವಲ್ ಟು ಟೇಕ್ ಥೀಟಾ, ಲಘು ಕೋನ ಅಂತ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಮೊದಲೇ. ಟ್ಯಾನ್ ಪಿ ಹಾಗಾದರೆ ಇಲ್ಲಿ ನಮಗೆ ಈಗಾಗಲೇ ಗೊತ್ತಿದೆ, ಲಂಬಕೋನದ ಅಭಿಮುಖ ವಿಕರ್ಣವಾಗಿರುತ್ತೆ, ಇದ್ರದ್ದು ಅಭಿಮುಖವಾಗಿರುತ್ತೆ, ಇದು ಪಾರ್ಶ್ವವಾಗಿರುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಟ್ಯಾನ್ ಪಿ ಆರ್ ಟ್ಯಾನ್ ಎ. ಹಾಗಾದ್ರೆ ಟ್ಯಾನ್ ಅಂದ್ರೇನು? TOA ಅಂತ ಹೇಳಿದ್ದೇವೆ ವಿದ್ಯಾರ್ಥಿಗಳೇ. ಅಂದ್ರೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು, ಅಭಿಮುಖ ಬಾಹು ಅಪಾನ್ ಪಾರ್ಶ್ವ ಬಾಹು ಅಂತೇಳಿ. TOA. Tan theta stands for T for tan theta, O for opposite, A for adjacent. ಹಾಗಾದ್ರೆ ಇಲ್ಲಿ ಏನು ಬರ್ತದೆ ವಿದ್ಯಾರ್ಥಿಗಳೇ? 5/12 ಬಿಕಾಸ್ ಅಭಿಮುಖ ಬಾಹು 5 ಆಗಿದೆ ಸೆಂಟಿಮೀಟರ್, ಪಾರ್ಶ್ವ ಬಾಹು 12 ಸೆಂಟಿಮೀಟರ್ ಆಗಿದೆ. ಮತ್ತೊಂದು ನಾವು ವಿದ್ಯಾರ್ಥಿಗಳೇ ಇನ್ನೊಂದು ಚಿತ್ರವನ್ನು ತೆಗೆದುಕೊಳ್ಳೋಣ. ಕಾರಣ ಹೇಳ್ತೀನಿ ವಿದ್ಯಾರ್ಥಿಗಳೇ, PQR. ಇಲ್ಲಿ ಮೊದಲನೇ ಚಿತ್ರದಲ್ಲಿ ನಾವು ಟ್ಯಾನ್ ಪಿ ತಗೊಂಡಿದ್ವಿ ವಿದ್ಯಾರ್ಥಿ. ಬಹಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಸರಿಯಾಗಿ ಕ್ರಮದಲ್ಲಿ ಓದಬೇಕು. ಕಾರಣ ಇಷ್ಟೇ, ನಾವು ತೆಗೆದುಕೊಳ್ಳುವಂಥ ಒಂದೇ ಡಯಾಗ್ರಾಮ್ನಲ್ಲಿ ಎರಡನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಕಾರಣ ಒಂದು ಬಾರಿ ನಾವು ಇಲ್ಲಿ ಆರ್ ಅನ್ನ ಟೀಟಾ ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ, ಒಂದು ಬಾರಿ ಪಿ ಅನ್ನ ಲಘುಕೋನ ಅಂತ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಪಿ ಕ್ಯೂ ಆರ್ ನಲ್ಲಿ ಇದು ನಮಗೆ ವಿಕರ್ಣವಾಗಿರುತ್ತೆ, ಇದು ಅಭಿಮುಖವಾಗಿರುತ್ತೆ, ಇದು ಪಾರ್ಶ್ವವಾಗಿರುತ್ತೆ. ಕೊಟ್ಟಿರುವಂಥ ಅಳತೆಗಳಿವೆ, 12 ಇದೆ, 13 ಇದೆ, ನಂತರ 5 ಸೆಂಟಿಮೀಟರ್ ಇದೆ. ಹಾಗಾಗಿ ನಮಗೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನು ಅಂತಂದ್ರೆ ವಿದ್ಯಾರ್ಥಿಗಳೇ, ಕಾಸ್ ಆರ್ ಅಂದ್ರೆ ಇಲ್ಲಿ ಎಂಗಲ್ ಪಿ ಇಸ್ ಈಕ್ವಲ್ ಟು ಟೀಟಾ ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಎಂಗಲ್ ಆರ್ ಇಸ್ ಈಕ್ವಲ್ ಟು ಟೀಟಾ ಅಂತ ತೆಗೆದುಕೊಳ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳ ನಡುವಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಕಾಸ್ ಆರ್. ಹಾಗಾಗಿ ನಾವು ಈಗಾಗಲೇ ಹೇಳಿದ್ವಿ ವಿದ್ಯಾರ್ಥಿಗಳೇ, CAH cos theta means CA adjacent side by hypotenuse ಅಂದ್ರೆ QR by PR ಅಂತ ತೆಗೆದುಕೊಳ್ಳುವಂಥದ್ದು. ಅಂದ್ರೆ ಪಾರ್ಶ್ವಬಾಹು ಅಪಾನ್ ವಿಕರ್ಣ ವಿದ್ಯಾರ್ಥಿಗಳೇ. ಅಂದ್ರೆ 5/13 ಅಂದ್ರೆ ಕಾಸ್ ಆರ್ ಆಗಿರುತ್ತೆ. ಇದು
ಕೂಡ 1 ಅಂಕ ಅಥವಾ 2 ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನು ನಾವು ಆಲಿಸಿದಾಗ ನಮಗೆ ಯಾವ ರೀತಿ ಪ್ರಶ್ನೆಗಳು ಬಿಡುಗಡೆ ಆಗ್ತವೆ ಅನ್ನೋದನ್ನು ನಾವಿಲ್ಲಿ ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು. ಒಮ್ಮೆ ಟ್ಯಾನ್ ಪಿ ಕೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಅಂದರೆ ಮೊದಲನೇ ಒಂದು ಪ್ರಶ್ನೆಯಲ್ಲಿ ಪಿ ಅನ್ನ ಲಘುಕೋನ ಅಂತ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಆರನ್ನ ಲಘುಕೋನವನ್ನಾಗಿ ತೆಗೆದುಕೊಳ್ತೇನೆ. ಅಂದರೆ ಒಂದೇ ಲಂಬಕೋನ ತ್ರಿಭುಜದಲ್ಲಿ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ಒಂದು ಲಂಬಕೋನವಾದರೆ ಉಳಿದೆರಡು ಕೋನಗಳು ಲಘುಕೋನಗಳಾಗಿರುತ್ತವೆ. ಹಾಗಾಗಿ ಒಂದರಲ್ಲಿ ಪಿ ಅನ್ನ ಲಘುಕೋನ ಅಂತ ತೆಗೆದುಕೊಳ್ಳೋದಾದರೆ ಇನ್ನೊಂದರಲ್ಲಿ ಆರನ್ನ ಲಘುಕೋನವನ್ನಾಗಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಅದರ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವಂಥದ್ದು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 2 ಅಂಕ ಅಥವಾ 3 ಅಂಕಕ್ಕೆ ಬರುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ sec a into 1 minus sin a into sec a plus tan a ಆಗಿದೆ. ಇದನ್ನ ನಮಗ ಇದರ ಬೆಲೆಯನ್ನ ನಮಗ ನೇರವಾಗಿ 1 plus cos a into bracket 1 minus cos a LHS equal to RHS ಎಂದು ಇಂಟು cosec a ಅಂತ ವಿದ್ಯಾರ್ಥಿಗಳೇ. cosec a ಹಾಗಾದ್ರೆ ಸೆಕೆಂಡ್ a is equal to 1 minus sin a into bracket sec a is equal to sec a plus tan a is equal to square root of 1 plus cos a into 1 minus cos a into cosec a ಅನ್ನು ಸಾಧಿಸಿ. ಹಾಗಾದ್ರೆ ನಾವು LHS ಸೈಡ್ ತೆಗೆದುಕೊಳ್ಳೋಣ. ಫಸ್ಟ್ LHS take LHS sec a into 1 minus sin a sec a plus tan a ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. LHS ಸೈಡ್ ತಗೊಳ್ಳೋಣ, ತದನಂತರ RHS ನೋಡೋಣ ವಿದ್ಯಾರ್ಥಿಗಳು. ಹಾಗಾದ್ರೆ ಸೆಕೆಂಡ್ a ಇದರ ರೆಸಿಪ್ರೋಕಲ್ ಅನ್ನು ನಾವು ಬರೆಯೋಣ ವಿದ್ಯಾರ್ಥಿಗಳೇ. 1 by cos a into bracket 1 minus sin a. ತದನಂತರ ವಿದ್ಯಾರ್ಥಿಗಳೇ sec a ನಾವು ಹಾಗೆ ಅದೇ ರೀತಿಯಾಗಿ cos a plus tan a ಅನ್ನು ನಾವು ಯಾವ ರೀತಿ ಬರೆಯೋಣ ಹಾಗಾದ್ರೆ ವಿದ್ಯಾರ್ಥಿಗಳೇ. sin a by cos a sin a by cos a ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನೇರವಾಗಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಥೀಟಾದ ವ್ಯುತ್ಕ್ರಮ 1 by cos a ಇಂಟು ಬ್ರಾಕೆಟ್ 1 minus sin a ಆಸ್ ಯೂಶುವಲ್ ಬರ್ತಾ ಇದೀವಿ. ಸೆಕೆಂಡ್ ನಾವು ಮತ್ತೆ 1 by cos a ಪ್ಲಸ್ tan a ನ sin a by cos a ಅಂತ ತೆಗೆದುಕೊಳ್ತಾ ಇದೀವಿ ವಿದ್ಯಾರ್ಥಿಗಳೇ. ಇಲ್ಲಿ 1 by cos a ಆರ್ 1 minus sin a by cos a ಇಂಟು ಇಲ್ಲಿ ಎರಡೂ ಭಾಗದಲ್ಲಿ ಕಾಸ್ ಇರೋದ್ರಿಂದ ವಿದ್ಯಾರ್ಥಿಗಳೇ 1 by cos ಅನ್ನ ನಾವು ಹೊರ ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ ನಮಗೆ 1 plus sin a ಉಂಟಾಗುತ್ತೆ. ತದನಂತರ ಇಲ್ಲಿ cos a ನಾವು ಹೊರ ತೆಗೆದಾಗ cos a ಇಂಟು ಅಂದರೆ ಇದನ್ನು ವಿದ್ಯಾರ್ಥಿಗಳೇ 1 by cos a ಇಂಟು cos a ನಾವು ಗುಣಾಕಾರ ಮಾಡಿದ cos a ಇಂಟು 1 minus sin a 1 by cos a ಇಂಟು 1 plus sin a ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು cos a ಇಂಟು cos a ಮಾಡಿದಾಗ 1 by cos square a ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ಒಳಗಡೆ 1 plus sin a ಇಂಟು 1 minus sin a ಆಗುತ್ತೆ. cos a ಇಂಟು cos a 1 by cos square a sin 1 plus sin a ಇಂಟು 1 minus sin a. The next ವಿದ್ಯಾರ್ಥಿಗಳೇ 1 by cos
ಕಾಸ್ ಸ್ಕ್ವೇರ್ ಎ ಇಂಟು 1 plus sin A 1 minus sin A. Use the formula a square minus b square, that is equal to what? A plus b into bracket a minus b. ಒಂದು a plus b, a square minus b square means a plus b, a minus b. ಹಾಗಾದ್ರೆ a plus b ಮತ್ತು a minus b ರೂಪದಲ್ಲಿ ಕೊಟ್ಟಿದ್ದಾನೆ. 1 plus sin A 1 minus sin A. ಈಸಿಲಿ ರೈಟ್ 1 minus sin square a ಅಂತೇಳಿ ನಾವು ತೆಗೆದುಕೊಂತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ನಮ್ಗೆ ಮತ್ತೊಂದು ಗೊತ್ತಿರಲಿ, ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಅಂದರೆ 1 ಬೈ ಕಾಸ್ ಸ್ಕ್ವೇರ್ ಎ ಇಂಟು ಒನ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಎ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಕಾಸ್ ಸ್ಕ್ವೇರ್ ಎ ಈ ಕಾಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆದಾಗ ನಮ್ಗೆ ಉತ್ತರ 1 ಆಗಿರುತ್ತೆ ಅನ್ನೋಂಥದ್ದನ್ನು ಇಲ್ಲಿ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳೇ. ಸೆಕೆಂಡ್ ಇದು ನಾವು ಅದರ ವ್ಯುತ್ಕ್ರಮವನ್ನು 1 ಬೈ ಕಾಸ್ ಎ ಅಂತ ಬರಿತಾ ಇದ್ದೀವಿ. 1 ಮೈನಸ್ ಸೈನ್ ಎ ಆಸ್ ಯೂಶುವಲ್ ಬರೆಯೋಣ. ಸೆಕೆಂಡ್ 1 ಬೈ ಕಾಸ್ ಎ tan ಎದ್ದು ಸೈನ್ ಎ ಬೈ ಕಾಸ್ ಎ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ 1 ಬೈ ಕಾಸ್ ಎ ಇಂಟು 1 ಬೈ ಕಾಸ್ ಎ ಅಂದರೆ ಕಾಸ್ ಎ ಸ್ಕ್ವೇರ್ 1 plus sin A 1 minus sin A means 1 minus sin square A. 1 minus sin square A ಅಂದರೆ ಈಗಾಗಲೇ ನಾವು ಅದರ ಸಮೀಕರಣವನ್ನು ತೆಗೆದುಕೊಂಡಾಗ sin square A plus cos square A is equal to 1, cos square A is equal to 1 minus sin square A. ಹಾಗಾದರೆ 1 minus sin square A ಅಂದರೆ cos square A ಅನ್ನು ತೆಗೆದುಕೊಳ್ಳೋಣ. cos square A ನಾವು ಇಲ್ಲಿ ತೆಗೆದಾಗ ವಿದ್ಯಾರ್ಥಿಗಳೇ ನಮಗೆ ಒಂದು ಉತ್ತರ ದೊರೀತಾ ಇದೆ ಒಂದರಲ್ಲಿ. ಆದರೆ ಇನ್ನು ನಾವು ಇದನ್ನು LHS ಸೈಡ್ ನೋಡ್ತಾ ಇದ್ದೀವಿ, ಅದೇನ ನಾವು RHS ನೋಡೋಣ ವಿದ್ಯಾರ್ಥಿಗಳೇ. RHS ಸೈಡ್ ತಗೊಂಡಾಗ ವಿದ್ಯಾರ್ಥಿಗಳೇ ಈಗಾಗಲೇ ನಮಗೆ ಗೊತ್ತಿದ್ದಂತೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಇಂಟು ಕೋಸೆಕ್ ಎ ಅಂತ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಕೋಸೆಕ್ ಎ ಅಂತ ಬರ್ತಾ ಇದೆ. ಈಗಾಗಲೇ ನಮಗೆ ಗೊತ್ತಿದ್ದಂತೆ ಅದೇ ರೀತಿಯಾಗಿ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಅಂತ ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ತಾ ಇದೆ ಇಂಟು ಕೋಸೆಕ್ ಎ. ಇದನ್ನು ನಾವು RHS ಸೈಡ್ ಅಂತ ತೆಗೆದುಕೊಳ್ತಾ ಇದ್ದೀವಿ ವಿದ್ಯಾರ್ಥಿ. ಈಗಾಗಲೇ LHS ನೋಡಿದ್ದೀವಿ, ಈಗ RHS ತೆಗೆದುಕೊಳ್ತಾ ಇದ್ದೀವಿ. 1 ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಕೋಸೆಕ್ ಎ. ಹಾಗಾದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ ಇಂಟು ಕೋಸೆಕ್ ಎ ಆಗ್ತದೆ. ಸ್ಕ್ವೇರ್ ಮತ್ತು ರೂಟನ್ನು ಹೋಗಲಾಡಿಸಿದಾಗ ಸೈನ್ ಎ ಇಂಟು ಕೋಸೆಕ್ ಎ ಆಗುತ್ತೆ ವಿದ್ಯಾರ್ಥಿಗಳೇ. ಸೈನ್ ಎನ ಅದರ ವ್ಯುತ್ಕ್ರಮ ಬರೆದಾಗ ಕೋಸೆಕ್ ಎ ಇಂಟು ಕೋಸೆಕ್ ಎ. ಕೋಸೆಕ್ ಎ ಕ್ಯಾನ್ಸಲ್. ದ ಆನ್ಸರ್ ಈಸ್ 1 ವಿದ್ಯಾರ್ಥಿಗಳೇ. ಅಂದರೆ LHS ಈಕ್ವಲ್ ಟು RHS, ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ ತೆಗೆದುಕೊಳ್ಳೋದ್ರ ಮೂಲಕ ಇವತ್ತಿನ ತರಗತಿಯೊಳಗೆ ಬರುವಂತಹ ಪ್ರಶ್ನೆಗಳನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಇನ್ನು ನಾಳೆ ದಿನ ನಾವು ಇದರಲ್ಲಿ ಬರುವಂಥ ಇನ್ನೂ ಉಳಿದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ಇಲ್ಲಿ ವಿದ್ಯಾರ್ಥಿಗಳೇ ತಮಗೆ ಗೊತ್ತಿರುವಂತೆ ಅತ್ಯಂತ ಸುಲಭವಾಗಿ ನಾವು ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ನಿಯಮದೊಳಗೆ ಪ್ರತಿಯೊಂದು ಪ್ರಶ್ನೆಯನ್ನು ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾದ ಕ್ರಮದಲ್ಲಿ ಓದುವುದು ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತೆ ವಿದ್ಯಾರ್ಥಿಗಳೇ. ಆ ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ಗೊಂದಲವಿಲ್ಲದೆ ಅತ್ಯಂತ ಸ್ಪಷ್ಟವಾಗಿ ಓದಿ ತದನಂತರ ಅದಕ್ಕೆ ನಿಖರವಾದಂಥ ಉತ್ತರವನ್ನು ಬರೆಯುವಂಥದ್ದು ವಿದ್ಯಾರ್ಥಿಗಳೇ. ಇದು ಉತ್ತಮ ಅಂಕಕ್ಕೆ ಇರುವಂತಹ ಕೀ ಮಾತು ಅಂಥೇಳಿ ಇಲ್ಲಿ ಹೇಳೋದ್ರ ಮೂಲಕ ಮತ್ತೊಮ್ಮೆ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ತಮ್ಮ ತಯಾರಿ ಉತ್ತಮವಾಗಿರಲಿ ಮತ್ತು ತಮ್ಮ ಭವಿಷ್ಯ ಉತ್ತಮವಾಗಿ ಉತ್ತಮ ರೀತಿಯಾದಂಥ ಫಲಿತಾಂಶವನ್ನು ದೊರಕಿಸಿಕೊಟ್ಟಾಗ ಈ ಒಂದು ಆನ್ಲೈನ್ ತರಗತಿಗಳಿಗೆ ಒಂದು ತಮ್ಮಿಂದ ಆಗುವಂತಹ ಒಂದು
ಸಹಾಯ. ಅದೇ ರೀತಿಯಾಗಿ ಈ ಒಂದು ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಶುಭರಾತ್ರಿ. ಗುಡ್ ನೈಟ್.